ಇವತ್ತಿಗೆ ಬಂದಿದ್ದಾರೆ. ಯಾಕಂದ್ರೆ ಅದು ತೇಲವನ ತೃಣಪಿನ ಚಲತೆ. ಪರಮಾತ್ಮ ಅಪ್ಪಣೆಯಲ್ಲಿ ಒಂದು ಹುಲ್ಲು ಕಟ್ಟಿಕೊಂಡು ಒಳಗಡೆಯಿಲ್ಲ. ಅಂಥದ್ರೊಳಗ ಶಶಿಕುಮಾರ್ ದೇವರು ಅದನ್ನ ಪುಣ್ಯಧಾಮವನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹಳ ಒಳ್ಳೆಯ ಕೆಲಸ. ಅದು ನಮ್ಮ ಮೇಳಗೊಂದು ಗ್ರಾಮದ ಪುಣ್ಯ ಅಂತ ನಾವು ಬಹುತೇಕ ನಾವು 25 ವರ್ಷಗಳ ಹಿಂದೆ ಆ ಲಿಂಗವನ್ನು ಸ್ಥಾಪನೆ ಮಾಡಿ ಆ ಟೈಮಿಗೆ 200-300 ಜನ ಲಿಂಗವನ್ನು ಕಟ್ಟಿ ಬಹುತೇಕ 2 ವರ್ಷ ಕಾರ್ಯಕ್ರಮ ನಡೆದಿದ್ದರಿಂದ ಅಂಥದನ್ನ ಮರೆತು ಮತ್ತೆ ಇವತ್ತ ಶಶಿಕುಮಾರ್ ದೇವರ ಪಾದದಿಂದ ಈ ಕಾರ್ಯ ನಡಲಿಕ್ಕೆ ಅಂದ್ರೆ ಬಹಳ ಸಂತೋಷ, ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ಮೊದಲಿಂದ ಎಲ್ಲ ಮುಗಿ ಹೋಗಿತ್ತು. ಆದ್ರೆ ಇವತ್ತು ಮತ್ತೆ ಹೊಸದಾಗಿ ದೇವಸ್ಥಾನವನ್ನು ಬಿಟ್ಟು ಮಠವನ್ನು ಮಾಡ್ತಿದ್ದಾರೆ ಅಂದ್ಮೇಲೆ ಮತ್ತಷ್ಟು ಖುಷಿ ಅನ್ನಿಸ್ತದೆ. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಜೀವನದೊಳಗೆ ಏನ್ ಬೇಕಂದ್ರೆ ಭಕ್ತಿಯನ್ನು ಮಾಡಬೇಕು. ಊಟ ಬಿಟ್ಟು ನಡೀತದ, ನೀರು ಬಿಟ್ಟು ನಡೀತದೆ, ನಿದ್ರೆ ಬಿಟ್ಟು ನಡೀತದೆ, ಆದ್ರೆ ಧರ್ಮ ಬಿಟ್ಟು ಬರಂಗಿಲ್ಲ. ಆ ಧರ್ಮ ಮನುಷ್ಯನನ್ನು ಯಾವತ್ತೂ ಕೂಡ ಕಾಪಾಡ್ತದೆ. ಧರ್ಮಕ್ಕೆ ನಾವು ನಂಬಿಕೊಂಡಾಗ ಆ ಧರ್ಮ ಪ್ರತಿಯೊಬ್ಬರ ಜೀವನಗಳು ಹಾಸೋಕ್ಕಾಗಿ ನಡೆದುಕೊಂಡು ಬಂದಾಗ ಆ ಮನುಷ್ಯ ಒಳ್ಳೆಯವನಾಗಿ ಸಮಾಜದೊಳಗೆ ಕಾಣ್ತಾನೆ. ಸಮಾಜ ಯಾರು ದೊಡ್ಡವರನ್ನು ಮಾಡ್ತದೆ. ನೀವು ಕೇಳಿ ಮಾತಾಡೋರು ಯಾರು ಆಳನ್ನ ಮಾತಾಡ್ಬೇಕಂತ, ಊಟ ಮಾಡೋದು ಹೊಟ್ಟೆ ಕೆಳದಾಗ ಊಟ ಮಾಡ್ಬೇಕಂತ, ಕುತ್ಕೊಂಡು ಯಾರು ಹೇಳೋ ಜಾಗದಾಗ ಕುಂದಿರ್ಬೇಕಂತ, ಕುತ್ಕೊಂಡು ಜಾಗ ಬಿಟ್ಟು ಹೇಳೋ ಜಾಗ ಎಲ್ಲಿ ಕುಂದಿರ್ಬೇಕು, ಎಲ್ಲಿ ಕುಂದಿರ್ಬೇಕು, ಯಾರು ಕುಂದಿರ್ಬೇಕು. ಒಬ್ಬ ಒಳ್ಳೆ ಮನುಷ್ಯ ತೆಳ ಕೂತಿದ್ರೆ ಮೇಲೆ ಬರ್ಕೊಂಡ್ಬಿಟ್ಟು ಮೇಲೆ ಕುಂದಿರ್ಸ್ತಾರ. ಅದೇ ಒಬ್ಬ ಸಣ್ಣ ಮನುಷ್ಯ ಮೇಲೆ ಕುಂತ ಕೆಳ ಕುಂದಿರ್ಸ್ತಾರ. ಯಾಕಂದ್ರೆ ಅವನ ಪ್ರತಿಷ್ಠೆ ಏನದ, ಒಂದು ವ್ಯಕ್ತಿತ್ವ ಏನದ, ಸಮಾಜ ಅರ್ಥ ಮಾಡ್ಕೊತದೆ. ಸಮಾಜ ಅರ್ಥ ಮಾಡ್ಕೊಂಡು ಯಾರಿಗೆ ಎಲ್ಲಿ ಕುಂದಿರ್ಸ್ಬೇಕು ಅಲ್ಲಿ ಕುಂದಿರ್ಸ್ತಾರ. ಆದ್ರೆ ನಾವು ದೊಡ್ಡವರು ಅಂತೀವಿ ಅಂದ್ರೆ ನಾವು ಅಂದ್ರೆ ಆಗಲ್ಲ. ಸಮಾಜ ಗುರುತಿಸ್ಬೇಕು. ಆ ತರ ನಡ್ಕೊಂಡು ಬಂದಾಗ ಸಮಾಜ ಕೆಳ ಕೂತ ಅಂತಂದು ಮೇಲೆ ಕುಂದಿರ್ಸ್ತದೆ. ಆ ಭಾವ ನಮ್ಮಲ್ಲಿ ಬರದೇ ಹೋದಾದ್ರೆ ಕೂತವ್ರನ್ನ ತೆಳಗ ಕುಂದಿರ್ಸ್ತಾರೆ. ಕುತ್ಕೊಂಡು ಜಾಗ ಬಿಟ್ಟು ಹೇಳೋ ಜಾಗದ ಕುಂದಿರ್ಬೇಕಂದ್ರೆ ಅದು ಅವ್ರವ್ರು ಬಿಟ್ಟು ವಿಷಯ. ಅವ್ ಹೆಂಗ್ ಬದುಕಲಿಕತ್ತಾನ, ಸಮಾಜ ಒಂದು ಕಿಮ್ಮತ್ ಏನದ, ನಾವು ಹೆಂಗ್ ಬದುಕಬೇಕು ಅನ್ನೋದನ್ನ ತಿಳ್ಕೊಂಡು ನಡೀತಕ್ಕಂಥದ್ದು. ಮಾತಾಡೋದು ಯಾರು ಆನಂದಿರ್ಬಾರ್ದು. ನುಡಿದರೆ ಮುತ್ತಿನ ಹಾರಂತಿರ್ಬೇಕು, ನುಡಿದರೆ ಸ್ಫಟಿಕದ ಶಲಾಕಂತಿರ್ಬೇಕು, ನುಡಿದರೆ ಲಿಂಗ ಮೆಚ್ಚುವಂತ ಮಾತು ನಮ್ಮ ಮಾತಾಗಿದ್ದು ಅದಕ್ಕೆ ಮಾತು ಅಂತ ಕರೀತಾರೆ. ಮಾತೆಂಬುವ ಜ್ಯೋತಿರ್ಲಿಂಗ. ಮಾತು ಮಂತ್ರವಾಗಬೇಕು, ಮಾತು ಪವರ್ಗಳಾಗುತ್ತವೆ. ಹಿಂದೆ ವಸಿಷ್ಠ ವಿಶ್ವಾಮಿತ್ರ ಮಾತಿನ ಒಂದು ಭಾಗವತದೊಳಗೆ ಹರಿಶ್ಚಂದ್ರ ಮಹಾರಾಜ ಸ್ಮಶಾನವನ್ನು ಕೈದ. ದಶರಥ ಮಹಾರಾಜ ಕೈಕೈ ಮಾತಿನ ಭಾಗವತದೊಳಗೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ. ಮಾತು ಕೆಟ್ಟದನ್ನು ಮಾಡ್ತದೆ, ಒಳ್ಳೆಯದನ್ನು ಮಾಡ್ತದೆ. ಆಡಮಟ್ಟ ಮಾತು ನಮ್ಮ ಇತ್ತು, ಆಡ ಮೇಲೆ ಮಾತು ನಮ್ಮ ಅಲ್ಲ. ಆಡಮಟ್ಟ ಮಾತು ನಮ್ಮ, ಆಡಿದ ಮಾತ ಹೊಡೆದ ಮುತ್ತ ಹೋದ ವಾಪಸ್ ಅಂದು ಬರಂಗಿಲ್ಲ. ಆಡಿದ ಮಾತ ಹೊಡೆದ ಮುತ್ತ ಹೋದ ಹೊತ್ತ ಅದನ್ನ ಕೈಕೊಂಡು ಬದುಕುವಂಥದ್ದು ನಮ್ಮ ಜವಾಬ್ದಾರಿ. ಊಟ ಮಾಡೋದು ಹೊಟ್ಟೆ ಕೆಡದಾಗ ಊಟ ಮಾಡ್ಬೇಕು. ಒಂದೋ ತುಂಡು ಹೋಗಿ, ಎರಡೋ ತುಂಡು ಹೋಗಿ, ಮೂರೋ ತುಂಡು ತಗೊಂಡು ಹೋಗಿ ಅಂತ ಊಟ ಮಾಡ್ಬೇಕಾದಾಗ ಹೊಟ್ಟೆ ಹಸದಾಗ ಊಟ ಮಾಡ್ಬೇಕು. ನಮಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾರಿಗೆ ಊಟ ಮಾಡ್ಲಿಕ್ಕೆ ಬರಲ್ಲ ಅವ್ರಿಗೆ ಜಡ ಮಾಡಬಾರ್ದು. ಈಗ ಹಳ್ಳಿಗಳದಾಗ ನೋಡಿದ್ರ ಒಂದು ಊರಾಗ 10 ಮಂದಿ ಮನುಷ್ಯ ಡಾಕ್ಟರ್ ಇರ್ತಾರೆ.
10 ಊರಿಗೆ ಒಂದು ದವಾಖಾನೆ ಇರ್ತಾವ. ಅಂದ್ರೆ ಜಡ್ ಬರಲ್ಲ ದನಕ್ಕಂದಾಗ ದನಕ್ಕೆ ಊಟ ಮಾಡ್ಲಿಕ್ಕೆ ಬಂತು, ಮನುಷ್ಯ ಊಟ ಮಾಡ್ಲಿಕ್ಕೆ ಬರಲಿಲ್ಲ ಅಂತ. ಆದರೂ ಕೂಡ ಸಮಾಜದಲ್ಲಿ ಬದುಕು ಮಾಡಬೇಕಾದಾಗ ಬಹಳಷ್ಟು ಎಚ್ಚರ ವಹಿಸಿ ನಡೀತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸಾಹಸಮಯವಾಗಿರ್ತಕ್ಕಂಥ ಕಾರ್ಯವನ್ನು ನಮ್ಮ ಶಶಿಕುಮಾರದವರು ಮಾಡ್ತಿದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ನಾವು ಸದಾ ಬೆಂಬಲವಾಗಿರ್ತೀವಿ. ಅವ್ರ ಜೊತೆಯಾಗಿ ಕೂಡ ಹೇಳಿ ಎರಡು ಮಾತುಗಳನ್ನು ಕೊಡೋಣ.